तो ಫೈನಲಿ ಡಯಟ್ ಪ್ಲ್ಯಾನ್ ಕೊಡಿ ಅನ್ನೋದು ಸ್ವಲ್ಪ ಈಗ ಕಡಿಮೆ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯವನ್ನು ಅತಿಯಾಗಿ ಮಾಪನ ಮಾಡೋದನ್ನು ಒಂಥರ ಪ್ರವೃತ್ತಿ ಥರ ಮಾಡ್ಕೊಂಡ್ಬಿಟ್ಟಿದ್ರು ಕೆಲವರು. ಕಡಿಮೆ ಮಾಡಿದ್ದೀರಿ. ಚೆನ್ನಾಗಿ ತಿನ್ನಬೇಕು ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು. ತಿನ್ನೋದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾವು ಫಿಟ್ಟಾಗಿರ್ತೀವಿ. ಅಂದರೆ ಅರ್ಥ ಏನು? ಮೈ ಬೆವರೋ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರೆ, ಇವು 3 ಇದ್ದರೆ ಮನ ತುಂಬ ಶಾಂತಿ ಇರುತ್ತೆ. ಹೌದಾ? ಎಸ್ ಆರ್ ನೋ? ಇಫ್ ಎಸ್ ಅಂದರೆ ಥಮ್ಸಪ್ ಕೊಡಿ. ಯೋಗ ಯಾರು ಮಾಡ್ತಾರೋ ಥ್ಯಾಂಕ್ ಯು. ಕೆಲವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರಿಗೋಸ್ಕರ ಹೇಳ್ತಿದ್ದಾರೆ, ಯಾಕೋಸ್ಕರ ಹೇಳ್ತಿದ್ದಾರೆ ಅಂತ ಅಲ್ವಾ? ಆ ಕಿರುನಗು ಬಂದ ತಕ್ಷಣ ಗೊತ್ತಾಗ್ಬಿಡತ್ತೆ. ಊಟ ತಿನ್ನೋದ್ರಲ್ಲೂ ಎಕ್ಸ್ಕ್ಯೂಸ್ ಇಟ್ಕೋಬಾರ್ದು, ಕೆಲಸ ಮಾಡೋದ್ರಲ್ಲೂ ಗಿವ್ ಅಪ್ ಅನ್ನೋದು ಇರಲೇಬಾರ್ದು. ಇವೆರಡು ನೀವು ಮಾಡಿ ಆಮೇಲೆ ನಿದ್ರೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಮೊಬೈಲ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ನಿನ್ನೆ ಮೊನ್ನೆ ಅಥವಾ ಅವಾಗವಾಗ ನನ್ನ ಒಬ್ಬರು ಫ್ರೆಂಡ್ ಹೇಳ್ತಿರ್ತಾರೆ ಆ್ಯಪ್ಸ್ಗೆಲ್ಲ ಈಗ ಲಾಕ್ ಮಾಡ್ಕೋಬೋದಂತೆ. ನನಗೆ ಗೊತ್ತಿಲ್ಲ. ಇಷ್ಟು ಗಂಟೆ ಆದಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ ಒಂದಿಷ್ಟು ಗಂಟೆಗೆ ನಾವು ಬೆಡ್ಗೆ ಹೋಗಬೇಕು, ನಾವು ನಿದ್ರೆ ಮಾಡಬೇಕು. ನಿಜವಾದ ಬದುಕು ಅಥವಾ ನಿಜವಾದ ಒಂದು ಸ್ವಾಸ್ಥ್ಯ ಜೀವನ ಅಂತ ಹೇಳಿದ್ರೆ ಇವಾಗ ಹೇಳಿದ್ನಲ್ಲ, ಮೈ ಬೆವರೋ ಕೆಲಸ, ಹೊಟ್ಟೆ ತುಂಬ ಊಟ. ಹೊಟ್ಟೆ ತುಂಬ ಊಟ ಯಾರು ಯೋಗ ಮಾಡಲ್ವೋ ಅವರು ಹಾಳು ಮೂಳು ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೋತಾರೆ. ಅದು ಅನಾರೋಗ್ಯ. ಯೋಗ ಮಾಡೋರು ಬಾಡಿ ಎಕ್ಸೆಪ್ಟೇ ಮಾಡಲ್ಲ ಹಾಳು ಮೂಳು ತಿನ್ನೋದಕ್ಕೆ. ಯಾವುದು ರೈಟ್ ಫುಡ್ ಇದೆ ಅದ್ರ ಮೇಲೆ ಮಾತ್ರ ಅದ್ರ ಕಣ್ಣು ಹೋಗುತ್ತೆ, ಅದ್ರ ಮನಸ್ಸು ಹೋಗುತ್ತೆ. ನನಗಿಷ್ಟು ಬೇಕು ಇಷ್ಟು ಬೇಡ ಅಂತ ಅದೇ ಮೆಜರ್ ಮಾಡ್ಕೊಳ್ಳುತ್ತೆ. ನೀವೇನು ಅದನ್ನು ಮಾಪನ ಮಾಡಬೇಕಾಗಿಲ್ಲ. ಈ ಥರ ನೈಸರ್ಗಿಕವಾಗಿ ನಾವು ಆರೋಗ್ಯವಂತರಾಗ್ತೀವಿ. ಓಕೆ, ಎಲ್ಲರೂ ಶವಾಸನ ಮಾಡಿ. ಹಾಗೆ ದಿನ ಕೂತ್ಕೊಂಡು ಈ ಮಾಡೋಕ್ಕೆ ಕೆಲಸ ಇಲ್ದವ್ರು ಅದೇನೋ ಮಾಡ್ಕೊಂಡ ಅಂತ ಏನೋ ಒಂದು ಗಾದೆ ಇದೆ. ಅರ್ಲಿ ಮಾರ್ನಿಂಗ್ ಬೇಡ. ಅದಕ್ಕೆ ದಿನ ಕೂತ್ಕೊಂಡು ಪ್ರೋಟೀನ್ ಎಷ್ಟು ಬೇಕು, ಐರನ್ ಎಷ್ಟು ಬೇಕು, ವಿಟಮಿನ್ ಎಷ್ಟು ಬೇಕು, ನೀವೇನು ಮೆಜರ್ ಮಾಡೋದೇ ಬೇಕಾಗಿಲ್ಲ. ಬೈ ಇಟ್ ಸೆಲ್ಫ್ ಇಟ್ ಮೆಜರ್ ಇನ್ ಅಂದರೆ ಏನು, ಪ್ರೀ ಮೆಜರ್ಮೆಂಟ್ ಅದೇ ಮಾಡ್ಕೊಬಿಡುತ್ತೆ. ಯೋಗ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಬೈ ಇಟ್ ಸೆಲ್ಫ್ ಇಟ್ ವಿಲ್ ಟ್ಯೂನ್. ಇದಕ್ಕೆ ಬೇಕಾಗಿರೋದು ಉತ್ತಮ ಆರೋಗ್ಯಕ್ಕೆ ಎಲ್ಲರೂ ನೆನ್ಪಿಟ್ಕೊಳ್ಳಿ ಒಂದೇ ಒಂದು ಸಣ್ಣ ಪುಟ್ಟ ಮಂತ್ರ ಎಲ್ಲರಿಗೂ. ಓಕೆ, ನಿಮ್ಮ ಫಿಟ್ನೆಸ್ಗೆ ಬೇಕಾಗಿರೋ ಅಂಥದ್ದು ದೈಹಿಕ ಶ್ರಮ. ದೈಹಿಕ ಶ್ರಮ ಬೇಕು ಅಂತ ಹೇಳ್ಬಿಟ್ಟು ನೈಟ್ 10 ಗಂಟೆಗೆ ಡಿನ್ನರ್ ಮಾಡಿ ಹೋಗಿ 12 ಗಂಟೆವರೆಗೂ ವಾಕ್ ಮಾಡೋದಲ್ಲ. ಆಫ್ಟರ್ ಫುಡ್ 200 ಸ್ಟೆಪ್ಸ್ ವಾಕ್ ಈಸ್ ಎನಫ್. 200 to 250. ನಿಮ್ಮ ಬಾಡಿ ಯಾವುದು ಇಷ್ಟಪಡುತ್ತೆ, ರೆಗ್ಯುಲರ್ ಆಹಾರ ಏನು ತಗೋತಾ ಇರುತ್ತೆ ಆ ಆಹಾರವನ್ನು ಕೊಡಿ. ಇವೆಲ್ಲ ಏನು ಮಾಡುತ್ತೆ, ನಮ್ಮ ಎಮೋಷ್ನಲ್ ಫೀಲಿಂಗ್ಸ್ ಏನಿರುತ್ತಲ್ಲ ಆ ಭಾವನೆಗಳ ಮೇಲೆ ಕಂಟ್ರೋಲನ್ನು ತರ್ತಾ ಹೋಗುತ್ತೆ. ಎಷ್ಟು ಬೇಕು ಅಷ್ಟು ಮಾತ್ರ ಹಣ ಸಂಪಾದನೆ ಮಾಡ್ಕೊಳ್ಳಿ, ಜಾಸ್ತಿನೂ ಸಂಪಾದನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಇನ್ನೂ ಹೇಳಬೇಕು ಅಂದರೆ ಯಾರ ಜೊತೆನೂ ನಿಮ್ಮ ಬದುಕನ್ನು ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ನಾವು ಮಾಡೋವಂಥ ತಪ್ಪು. ಸಂಕಲ್ಪ ಮಾಡ್ಕೊಳ್ಳಿ ಇವತ್ತಿಂದ, ನಾನು ಯಾವುದೇ ಕಾರಣಕ್ಕೂ ನನ್ನ ಬದುಕನ್ನು
ಇನ್ನೊಬ್ಬರ ಬದುಕಿನೊಂದಿಗೆ ಹೋಲಿಕೆ ಮಾಡಿಕೊಳ್ಳಲ್ಲ, ಇನ್ನೊಬ್ಬರ ಜೀವನದ ಜೊತೆ ಕಂಪೇರ್ ಮಾಡ್ಕೊಳ್ಳಲ್ಲ ಅಂತ ಇವತ್ತು ನೀವು ಅಂದ್ಕೊಂಡ್ಬಿಟ್ರೆ ಇದಕ್ಕಿಂತ ದೊಡ್ಡ ಔಷಧಿ ಬೇರೆ ಯಾವುದೂ ಇಲ್ಲ. ಇಡೀ ಜೀವನ ಸಂತೋಷವಾಗಿರ್ತೀರಿ. ಆನಂದ ಪರಮಾನಂದ ಅಂತ ಹೇಳ್ತೀವಲ್ಲ ಅದು. ಆ ಆನಂದ ಪರಮಾನಂದ ಏನು, ಹೇಗೆ ಅನುಭವಿಸ್ಬೇಕು ಅನ್ನೋದು ಜನರಿಗೆ ಗೊತ್ತಿಲ್ಲ. ಎಲ್ಲ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಒಬ್ಬನೇ ಕುತ್ಕೊಂಡ್ಲು ಅಂತ ಅಂದರೆ ಅದನ್ನು ಬೇಸರ ಅನ್ನೋ ವರ್ಡಿಂದ ಡೆವಲಪ್ ಮಾಡ್ಕೊಳ್ತೀರಿ. ವೆನ್ ಗಾಡ್ ಈಸ್ ಗಿವಿಂಗ್, ನಿಮಗೆ ಒಬ್ಬನೇ ಇರೋದಕ್ಕೆ ಅಥವಾ ಒಬ್ಬಳೇ ಇರೋದಕ್ಕೆ ಯಾವಾಗ ಅವಕಾಶ ಸಿಕ್ಕಿದೆ ಅದು ನಿಜವಾಗ್ಲೂ ಗಾಡ್ಸ್ ಬ್ಲೆಸ್ಸಿಂಗ್, ಸೆಲ್ಫ್ ರಿಯಲೈಸೇಷನ್ಗೆ. ಕೀಪಪ್ ಮಾಡ್ಕೊಳ್ಳಿ ಅದನ್ನು. ಈಗಾಗಲೇ ನಿಮಗೆ ಗೊತ್ತಿದೆ ಈ ಯೋಗ ನಾವೇನು ಮಾಡ್ತಿದ್ದೀವಿ, ಮಾರ್ನಿಂಗ್ ಆಗಲಿ ಅಥವಾ ಈವ್ನಿಂಗ್ ಆಗಲಿ, ಇದು ಬರೀ ವ್ಯಾಯಾಮಕ್ಕೋಸ್ಕರನೋ ಅಥವಾ ದೇಹ ಬಲಪಡಿಸ್ಕೊಳ್ಳೋಕೆ ಮಾತ್ರ ಅಲ್ಲ, ಇದು ನಮ್ಮ ಇಡೀ ಜೀವನವನ್ನೇ ಬಲಪಡಿಸ್ತಾ ಇದೆ. ನಮ್ಮ ಸಂಸಾರದ ಜೀವನವನ್ನು ಬಲಪಡಿಸ್ತಾ ಇದೆ, ನಮ್ಮ ವೃತ್ತಿ ಜೀವನವನ್ನು ಕೂಡ ಬಲಪಡಿಸ್ತಾ ಇದೆ. ಪ್ರಕೃತಿಯ ರಿದಮ್ ಏನಿದೆ ಆ ಪ್ರಕೃತಿಯ ರಿದಮ್ ಜೊತೆಗೆ ಕನೆಕ್ಟ್ ಆಗ್ತಾ ಇದೆ. ಪ್ರಕೃತಿ ಜೊತೆಗೆ ನಾವು ಕನೆಕ್ಟ್ ಆಗಬೇಕು ಅಂದರೆ ಯೋಗ ಒಂದೇ ಸಾಧನ ಇರೋದು ಎಲ್ಲದಕ್ಕೂ. ಫಾರ್ ಎನಿಥಿಂಗ್ ಯು ಟೇಕ್. ಅವತ್ತು ನಿಮ್ಮ ಮೊನ್ನೆ ಹೇಳಿದ್ನಲ್ಲ, ಯೋಗ ಒಂದಿದ್ರೆ ಸಾಕು, ಆಟೋಮೆಟಿಕ್ಕಾಗಿ 64 ವಿದ್ಯೆಗಳು ನಮ್ಮ ಕೈಯಲ್ಲಿ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು.